ನೀವೆಲ್ಲ ನೋಡಿದ್ರಲ್ಲಪ್ಪ, ಈಗ ನಾನು ಬಂದು ಸ್ಟಾರ್ಟಿಂಗಿಂದ ಇಲ್ಲಿಂದಲ್ಲಿ ಹೇಳ್ಕೊಂಡು ಹೋದೆ. ಹೆಂಗೆ ಅನಿಸ್ತು ನಿಮಗೆ? ನಮಗೆ ಇದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ ಸರ. ಈಗ ಅದು ಏನು ಆಗ್ತಿದೆ ಅಂತಲೂ ಗೊತ್ತಿದ್ದಿಲ್ಲ ನಮ್ಗೆ. ನಾವು ಇಲ್ಲಿ ಅಂಗಡಿ ಒಳಗೆ ತರ್ತಿದ್ವಿ, ಹಾಕ್ತಿದ್ವಿ. ಅದಕ್ಕೆ ನೀವು ಹೇಳಿದ್ ನಮ್ಗೆ ನಿಜ ಅನಿಸ್ತೈತಿ. ಇದೊಂದ್ಸಲಿ ನೀವು ಏನು ಹೇಳ್ತಿರಲ್ಲ ನಾವು ಅದನ್ನು ಮಾಡ್ತೀವಿ, ನೋಡ್ತೇವೆ. ಆಯ್ತು. ಅಲ್ಲ, ನಿನ್ನ ಪ್ರಶ್ನೆಗಳಿಗೆ ಮನಸ್ಪೂರ್ವಕವಾಗಿ ಅರ್ಥ ಹೇಳಿದ್ನ ಅಥವಾ ಏನು ಹಂಗೆ ಇವ್ರೇನು ಹೇಳ್ತಾರಪ್ಪ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಂಗೆ ಐತೆ ಅದನ್ನೇ ಅರ್ಥ ಆಗಿದೆ. ನೀವೀಗ ಏನಾದರೂ ಅಂಥ ಪ್ರಶ್ನೆ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ನಾನು ಇನ್ನೊಂದ್ಸತಿ ಕ್ಲಾರಿಫೈ ಮಾಡ್ತೀನಿ. ಅಕಸ್ಮಾತ್ ನನಗೆ ಗೊತ್ತಾಗಿಲ್ಲ ಅಂದ್ರೆ ನನಗೆ ತಿಳ್ಕೊಂಡಾದ್ರೂ ನಿನಗೆ ಹೇಳ್ತೀನಿ. ಇಲ್ಲ ಸರ್, ನಮ್ಗೆ ಅರ್ಥ ಆಗಂಗೆ ನೀವೆಲ್ಲ ಪ್ರಶ್ನೆಗಳಿಗೆಲ್ಲ ಮಾಡ್ರಿ. ಈ ತೋಟದಾಗ ಏನು ಸಮಸ್ಯೆ ಐತಿ ಅದಕ್ಕೆ ಸಮರ್ಪಕ ಉತ್ತರ ನೀವು ಕೊಟ್ಟಿದ್ರಿ. ಅದಕ್ಕೆ ನಮ್ಗೆ ತೃಪ್ತಿನೂ ಐತಿ. ಓಕೆ. ಮತ್ತೆ ಈಗ ಬೇರೆ ತೋಟದ್ದು ಕಾಂಬಿನೇಷನ್ ಮಾಡಂಗಿಲ್ಲ ಸರ್. ನಾವು ಇದು ಏನು ಈಗ ಬೇರೆ ಸಮಸ್ಯೆ ಬಗೆಹರಿಬೇಕಲ್ಲ, ಅದಕ್ಕೆ ನೀವು ಏನಾದ್ರು ಸೊಲ್ಯೂಷನ್ ಕೊಡ್ತೀರಿ ಆ ಪ್ರಕಾರ ಅದನ್ನ ಮಾಡಿದರೆ ಅದು ಪೂರಾ ಮತ್ತು ಅದು ಕಂಟ್ರೋಲ್ ಆಗಿ ರಿಸಲ್ಟ್ ಚಲೋ ಬರ್ಬೇಕು. ರಿಸಲ್ಟ್ ಬಂತು ಅಂದ್ರೆ ಇನ್ನೂ ನಮಗೆ ಮತ್ತೆ ಇನ್ನೂ 4 ಮಂದಿ ನಿಮ್ಮ ವಿಡಿಯೋ ನೋಡಿ ಬರ್ಬೇಕು. ಗಿಡಬೇಡ, ಇದು ಅತಿ ಆಸೆ ನಂಗಿಲ್ಲ. ಕ್ಲೋಸ್ ಮಾಡ್ರಿ. ಓಕೆ, ರೈತ ಬಂದು ನೋಡಿ ಇಲ್ಲಿ ಕಟ್ ಆಗೈತೆ. ಇದೀಗ ಇಲ್ಲಿ ಕಟ್ ಆಗ್ತೈತೆ, ಹೌದಾ? ನೋಡಿ ಇದು ಹೆಲ್ತ್ ಚೆನ್ನಾಗೈತೆ. ಈ ಕಲರ್ ಇದು ಚೆನ್ನಾಗೈತೆ ಕಲರ್, ಇದು ಹೌದಾ? ಇದು ಹೋಗ್ತಾ ಹೋಗ್ತಾ ಕಲರ್ ಚೇಂಜಸ್ ಆಗೈತೆ, ಹೌದಾ? ಫುಲ್ ರೋಗ ಬಂದತ್ತಂತ ಇಲ್ಲಿ ಐತೆ ನೋಡಿ, ಚಿಕ್ಕ ಐತದ. ಪಾಯಿಂಟ್ ಔಟ್ ಕಾಣ್ತದ, ಸ್ವಲ್ಪ ಮುಂದೆ ತಗೊಂಡು ಪಾಯಿಂಟ್ ಔಟ್ ಮಾಡಿ, ಅಲ್ಲಿ ಪಾಯಿಂಟ್ ಔಟ್ ಮಾಡಿ ಕಾಣ್ತೈತೆ. ಸ್ವಲ್ಪ ಹಂಗೆ ಪಾಯಿಂಟ್ ಔಟ್ ಮಾಡಿ ತಗೊಳ್ತದ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಕಾಣ್ತತ್ತ. ಇದು ಕಂದು ಕಲರ್ ಚಿಕ್ಕೆಗಳು ರೋಗ ಇದೆ. ಮತ್ತು ಇಲ್ಲಿ ಸರ್ಫೇಸ್ ಎಲ್ಲ ಕಂದಾಗೈತೆ, ಹೌದಾ? ಇಲ್ಲೆಲ್ಲ ಈ ಕಡೆ ನಾನು ಹೆಂಗೆ ಹೇಳಿ ತೋರಿಸ್ತೀನಿ ಹಂಗೆ ಹಿಡಿಬೇಕು. ನೋಡಿ, ಇಲ್ಲಿ ಕಂದು ಕಲರ್ ಆಗೈತೆ, ಹೌದಾ? ಈಗ ಇದೇನಾಗೈತೆ, ಇಲ್ಲಿ ಕಟ್ ಆಗೈತಲ್ಲ, ಇದು ಒಳಗಡೆನೂ ನೀರಿನ ಹನಿಗಳು ಅವು ಇವು ಶೇಖರಣೆ ಆಗಿರ್ತಾವೆ. ಅಲ್ಲೆಲ್ಲ ಒಡೆದು ತೋರಿಸಿ ನೋಡಿದೆ ನಾನು. ನೋಡಿ, ಇಲ್ಲಿ ಐತದ ಮಾಯ್ಶ್ಚರ್. ನೋಡಿ, ಇಲ್ಲಿ ಕಾಣುತ್ತೆ, ಇಲ್ಲಿ ಬರ್ರಿ, ಇಲ್ಲಿ ಕಾಣ್ತತೆ, ಹೌದಾ? ಈ ಹನಿಗಳು ಏನಾಗ್ತತೆ, ಇದು ಸಿಪ್ಪೆನೇ ಇದಲ್ಲ ಮೇನ್. ಈ ಮೇಲ್ಗಡೆ ಸಿಪ್ಪೆ ಎಲ್ಲ ಫಂಗಸ್ ಥರ ಅಟ್ಯಾಕ್ ಆಗಿ ಹೋಗ್ತಾ ಹೋಗ್ತಂದ್ರೆ ಈ ಹನಿ ಇದನ್ನು ಜಾಸ್ತಿ ಹಾಕ್ಯಂತ ಹೋಗ್ತದೆ. ಇದ್ರ ಏನು ಸತ್ವ ಇರಲ್ಲ. ಆವಾಗ ಏನಾಗ್ತೈತಿ, ಇಷ್ಟೊಂದು ಅರ್ಧ ಕಟ್ಟಾತ ಅಂತ ಇಟ್ಕೊಳ್ಳೋಣ. ಅರ್ಧ ಕಟ್ಟಾದಾಗ ಏನಾಗ್ತೈತಿ, ಹ್ಯಾಡ ಹಿಂಗೆ ಈ ಕಡೆ ಹೋಗ್ತೈತಿ, ಹಿಂಗೆ ಬೆಂಡ್ ಆಗ್ತೈತಿ. ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟೈತಿ, ಇಲ್ಲಿ ಕಾಣ್ತೈತೆ, ಹೌದಾ? ಹ್ಯಾಡ ಹಿಂಗೆ ಅರ್ಧ ಹೋದ್ಕೂಟ್ಲೆ ಹಿಂಗೆ ಮತ್ತೆ ಇರುವೆಗಳೆಲ್ಲ ಸೇರ್ಕೊಂಡು ಇದ್ರ ಒಳಗಡೆ ತಿಂತವೆ. ಮತ್ತು ಅದು ಇನ್ನೊಂದಿಷ್ಟು ಕಟ್ ಆಗ್ತದ. ಕಟ್ ಆಗ್ತಾ ಹೋತಂದ್ರೆ ಅರ್ಧಕ್ಕೆ ಹೋತಂದ್ರೆ ಇದ್ರ ಭಾರ ತಡೆಯೋಕ್ಕಾಗಲ್ಲ, ಕಟ್ಟ ಬೀಳ್ತದೆ. ಇಲ್ಲೇನು ಮೇನು ಒಂದು ರೋಗ ಇದ್ರಾಗ ಐತೆ. ಹುಳನೂ ಇದ್ರ ಜೊತೆ ಇಂಜೆಕ್ಟ್ ಆಗ್ತದೆ, ಭಾರ ತಡಿಲಾರ್ದ ಕಟ್ಟ ಬೀಳ್ತದೆ. ಇದೇ ಸಮಸ್ಯೆ, ಅರ್ಥ ಆಯ್ತಾ? ಮತ್ತು ಈ ರೋಗ ಈ ಎಲೆಗಳ ಮೇಲೆ ಇರೋ ರೋಗ ಐತಲ್ಲ, ಕಾಂಡದ ಮೇಲೆ ಈ ತುಕ್ಕು ರೋಗ ಎಲೆಗಳ ಮೇಲೆ ಸಹಿತ ಇರ್ತದೆ. ಇದೇನು ಸರ್ಫೇಸ್ ಎಲ್ಲ ಇದೆಲ್ಲ ಐತಲ್ಲ, ಇದೆಲ್ಲ ಬಿಸಿಲು ಬೆಂಕಿ ಕೆಂಪಾಗ್ತದೆ ಅಂತ ನೀವು ಅನ್ಕೊಂತೀರಿ. ಬಿಸಿಲು ಕೆಂಪಾಗಲ್ಲ, ಆಲ್ರೆಡಿ ಇದ್ರಾಗೆ ಬಾಯಿ ಅನ್ನೋದೇ ಕ್ಲೋಸ್ ಆಗ್ತದೆ. ರೋಗ ಇತ್ತಂದರೆ ಆಹಾರ ತಿನ್ನೋ ಬಾಯಿನೇ ಸರಿ ಇಲ್ಲ ಅಂದರೆ ಇದು ಹೆಂಗೆ ಬರ್ತದೆ ಅಲ್ವಾ? ಅದು ಸಮಸ್ಯೆ. ಮ್ಯೂಟ್ ಮಾಡ್ಲತ್ತೆ, ಆಪ್ಷನ್ ತೋರಿಸ್ತಾ ಇಲ್ಲಲ್ಲ ಅದು ರೆಡ್ ಮಾರ್ಕ್ ಇದೆ. ತಪ್ಪಿಸೋಣ ನೀನು ನೋಡ್ರಿ ಇದಕ್ಕೂ. ಇಲ್ಲಿ ಹಿಡಿಲತ್ತೆ ಮಾಡೇನೆ. ಇಲ್ಲಿ ನೋಡಿ, ಇದು ಹಿಂಗೆ ಆಗಿದೆ, ಹೌದಾ? ಇಲ್ಲಿಂದ ಹುಳ ಇದೇನು ಕಾಣುತ್ತೆ ನೋಡಿ. ಇಲ್ಲಿ 2-3 ಇದೆ ನೋಡಿ. ಇಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸಿಲಿ, ಕಾಣ್ತತ್ತ? ಹತ್ರ ಬಾರ್ಲಿ ತಮ್ಮ, ಮಾಡಿದ್ದೇನೆ, ಫುಲ್ ಝೂಮ್ ಮಾಡಿದ್ದೇನೆ. ಇಲ್ಲಿ ವಿಡಿಯೋದಾಗ ಕಾಣ್ತತ್ತ ಹುಳ? ಕಾಣ್ತಾ ಉಂಟು. ಹಾಂ, ಈ ನೋಡಿ, ಇದೇ ಹುಳ ನೋಡ್ರಿ ನಮಗೆ ಕಾಡ್ತಾ ಇದ್ದೀವಿ. ಇದೇ ಹಿಂಗಾರ ತಿನ್ನುವ ಹುಳ. ನಾನು ಹೇಳಿದ್ದೆ, ಜಿಟ್ಟೆ ಮರಿಯಾಗಿ ಅದಾಗಿದೆ, ಇದೇ ಹುಳ ಇಲ್ಲಿ ಇರ್ತದೆ. ಇದು ತಿಂತದೆ. ಇದು ತಿಂತ ಮತ್ತು ಅದು ಬದುಕಬೇಕಂದ್ರೆ ಇದು ಅಷ್ಟು ತಿಂದು ಹೋಗಿರ್ತೈತಿ. ಇದು ತಿಂದಾಗ ಏನಾಗ್ತೈತಿ, ಮತ್ತು ಇದಕ್ಕೆ ಗೊಟ್ಟೆ ಮೂಡೋಕ್ಕೆ ಆಗಲ್ಲ ನೋಡಿ. ಇಲ್ಲೆಲ್ಲ ಇರ್ತೈತಿ ಹಿಂಗೆ. ನೀವು ಅದಕ್ಕೆ ಈ ಪಾಯಿಂಟ್ ನಾನು ಹೇಳೋದು ಕರೆಕ್ಟ್ ಅರ್ಥ ಮಾಡ್ಕೊಳ್ರಿ. ಭಾಳ ಜನ ರೈತರು ಏನು ಹೇಳ್ತಾರೆ, ಹುಸಿಗೊಟ್ಟೆ ಬಂದವು ನಿಲ್ಲಲ್ಲ, 1 ವರ್ಷ ಅಂತಾರೆ. ಯಾಕೆ ನಿಲ್ಲಲ್ಲ? ಸರಿಯಾದ ಔಷಧಿ ಹೊಡೆಯಲ್ಲ, ನಿಲ್ಲಲ್ಲ. ಈಗ ಮೊನ್ನೆ ನಾನೊಂದು ಔಷಧಿ ಹೊಡಿಸಿದ್ದೆ ನಾನು ಅಂತ ನೀವು ಹೇಳಿದ್ರಿ, ಹೌದಾ? ಕ್ಲೋರಿಪರಿಪಾಸ್. ಎಲ್ಲಿ ಫೇಲ್ಯೂರ್ ಆಯ್ತು ಅಂತ ಅಂದರೆ, ಇದಕ್ಕೊಂದು ಸ್ಪ್ರೆಡ್ಡರ್ ಆ್ಯಕ್ಟಿವೇಟರ್ ಗಮ್ ಹಾಕಿ ಹೊಡೆದಿದ್ರೆ ಇದನ್ನ ಮೇಲೆ ಸಂದಿ ಗಿಂಡಿ ಎಲ್ಲ ನೆನೆಸ್ತಾಯಿತ್ತು. ಔಷಧಿಗಳು ಅದ್ರ ಒಳಗಡೆ ಹೋಗಿ ಕೆಲಸ ಮಾಡೋಂಥ ಔಷಧಿಗಳಿದ್ದಾವೆ, ಅಂಥವು ತೊಗೊಬೇಕು. ಇದ್ರ ಮ್ಯಾಲೆ ಹೊಡೆದಾಗ ಕೆಲವೊಂದು ಮ್ಯಾಲಷ್ಟೇ ಸಾಯ್ತವೆ. ಅದಕ್ಕೆ ಇದು ಸಂಪೂರ್ಣ ಮಟ್ಟ ಸತ್ತಲ್ಲ, ಒಳಗೆ ಹೋಗಿಲ್ಲ. ಅಂತ ಔಷಧಿಗಳನ್ನು ತಗೊಂಡು ಸಿಂಪಡಣೆ ಮಾಡೋದು. ಅದು ಫೈಬ್ರನಿಲ್, ಇದು ಸಿಸ್ಟಮ್ಯಾಟಿಕ್ ಇನ್ಸೆಕ್ಟಿಸೈಡ್ ಅಂತ ಬರ್ತಾವೆ ಅಂತ ನೀವು ಕಾಂಟ್ಯಾಕ್ಟ್ ನೇಚರ್ ತಗೊಂಡಿರಿ, ಅದಕ್ಕೆ ಹೋಗಿಲ್ಲ. ಮತ್ತು ಸ್ಪ್ರೆಡರ್ ಆ್ಯಕ್ಟಿವಿಟಿ ಗಮ್ ಹಾಕೊಂಬೋದು. ನೀವು ಹೇಳ್ತೀರಿ, ಸರ ನಾನು ಇಲ್ಲೇ ಇತ್ತಲ್ಲ ಉದಾಹರಣೆ, ನಾನೇನು ಯಾವುದೂ ಮಾಡೋಂಗಿಲ್ಲ, ನನ್ನ ಅಂಗಡಿಗೂ ನಾನು ಒಬ್ಬ ಅದನ್ನೇ ಕೊಡೋದು. ಅದು ಯಾಕೆ ಅಂದರೆ ಅದಕ್ಕೆ ಸಮಗ್ರವಾದ ಮಾಹಿತಿ ಕೊರತೆಯಿಂದಾಗಿ ಇದು ಕೆಲಸ ಸರಿಯಾಗಿ ಆಗಿಲ್ಲ. ಅರ್ಥ ಆಯ್ತಾ? ಇದು ನೆಕ್ಸ್ಟ್
ಇದಕ್ಕೆ ಇರುವೆ ಎಲ್ಲ ಹತ್ಕೊಳ್ತವೆ, ಇಲ್ಲಿ ನೀಡ್ಲಾಕ್ ಚುಚ್ತವೆ. ಇಲ್ಲಿ ನೀಡ್ಲಾಕ್ ಚುಚ್ಚಿದಾಗ ಏನಾಗ್ತೈತೆ, ರಸ ಅನಗ್ತದೆ. ನೋಡಿ ಇಲ್ಲಿ ಆಲ್ರೆಡಿ ಇಲ್ಲಿ ಹುಳ ಐತೆ, ಇಲ್ಲಿ ಕಪ್ಪಾಗಿರೋದೆಲ್ಲ ಇದು ಸ್ಟಾರ್ಟ್ ಆಗೈತೆ. ಇದೆಲ್ಲ ಮತ್ತೆ ಕೊಳಿತಾ ಹೋಗ್ತೈತೆ, ಕಳ್ಸ್ಕೊಂಡ್ ಬೀಳ್ತದೆ. ಆಯ್ತಾ? ಕಳ್ಸ್ಕೊಂಡು ಬಿಡ್ಲಿಲ್ಲ ಆದ್ರೂ ಕಪ್ಪಾಗಿ ಅದು ಅಲ್ಲೇ ಇದು ಪೂರ್ತಿ ಹೋಗ್ಬಿಡ್ತದೆ. ಹೋದ್ರೂ ಕೂಡ ನೆಕ್ಸ್ಟ್ ಇದು ಇಲ್ಲಿ ಕಪ್ಪಾಗುತ್ತಲ್ಲ, ಕಳ್ಸ್ಕೊಂಡ್ ಬೀಳ್ತದ ಅದು. ಆವಾಗ ತನಕ ಮತ್ತೊಂದು ಹೊಟ್ಟೆ ಬರ್ತದೆ, ನೆಕ್ಸ್ಟ್ ಇದೇ ರೋಗ ಅದಕ್ಕೆ ಟ್ರಾನ್ಸ್ಫರ್ ಆಗಿ ಇಲ್ಲಿ ಹೋಲ್ ಹಾಕಿದ್ರೆ ಇದ್ರದ್ದು ಮುಗೀತು, ಕಸುವ ಕಳ್ಕೊಂಡ್ ಅದು ಬ್ಲ್ಯಾಕ್ ನೆಕ್ಸ್ಟ್ ಅದು ಟ್ರಾನ್ಸ್ಲೇಟ್ ಆಗಿ ಅಲ್ಲಿ ಮತ್ತೊಂದು ಹೊಟ್ಟೆ ಬಂದ್ರು ಇದು ಅಲ್ಲಿಂದ ಸೇಮ್ ಇದೇ ಕಂಟಿನ್ಯೂ. ಆ ಹುಳ ಕ್ಯಾಪ್ಚರ್ ಮಾಡ್ಕೊಂಡ್ರಲ್ಲ ಸರ್, ಅದೇ ಆಯ್ತಾಯ್ತು ಎಲ್ಲ ಅದೇ ಇದ್ದಿದ್ದು ನಮ್ಮ ಪ್ರಾಣಿ. ಹೇಗೆ ನೋಡಿ ಇಲ್ಲಿ ರೋಗ ಇಲ್ಲೆಲ್ಲ ಹತ್ಕೊಂಡೈತೆ, ರೋಗ ಇಲ್ಲೆಲ್ಲ ಜಾಸ್ತಿ ಆಗ್ಬಿಟ್ಟು ಇವೇನೋ ಕಳ್ಸ್ಕೊಂಡ್ಬಿದ್ದಾವೆ. ಇದ್ರಾಗೆ ಆಲ್ರೆಡಿ ಸ್ವಲ್ಪ ರೋಗ ಐತೆ. ಈ ರೋಗ ಔಷಧಿ ಹೊಡಿಲಿಲ್ಲ ಅಂದ್ರೆ ಇದಕ್ಕೆ ಹತ್ಕೊಳ್ತದೆ, ಇದು ಹಂಗೆ ಆಗ್ತದೆ ಒಂದು. ಆಮೇಲೆ ಎರಡನೇದು, ನಿಮಗೇನು ಕಾಣಿಸ್ತೈತಿ, ನಂದು ಅಡಿಕೆ ಹಿಂಗಾರ ಉದುರ್ತೈತೆ, ನಾನು ಅದಕ್ಕೆ ಮೇನ್ ಸರಿ ಮಾಡ್ಬೇಕಾಗಿರೋದಂತ ಅಷ್ಟೇ. ನಾನು ಬಂದದ್ದು ಅದನ್ನ ಮೀರಿದ್ದು ಹೇಳ್ತಾನೆ ನನಗೆ, ಹೌದಾ? ಅದನ್ನ ಮೀರಿದ್ದು ಏನಂದರೆ, ಈ ಮಣ್ಣು ಫುಲ್ಲು ಜೇಡಿ ಮಣ್ಣಿದು, ಎರೆ ಮಣ್ಣು ಅಂತಿರಲ್ಲಪ್ಪ, ಆ ಮಣ್ಣಿದು, ಹೌದಾ? ಕೆಳಗಡೆ ಸರ್ ಬೇರೆ ಇದು ಆಗ್ಲಿ ಇದು ಮೇಲ್ಗಡೆ ಹಾಕ್ಸಿದ್ದ ಅಲ್ಲಲ್ಲ, ಇದರಿಂದ ಕೆರೆ ಮಣ್ಣು. ಹಾ, ಇದ್ರ ಹಿಂದ್ಗಡೆ ಇದು ಗೊಚ್ಚ ಮಣ್ಣು, ಅದು ಕೆಳಗಡೆ ಒರಿಜಿನಲ್. ಇದು ಒರಿಜಿನಾಲಿಟಿ ಸರ್, ಯಾಕಂದ್ರೆ ಟ್ರಂಚ್ ತೆಗೆದ್ಬಿಟ್ಟು ಹಾಕಿದ್ದಾರೆ ನೋಡಿ. ಹಾ, ಓಕೆ, ರೈಟ್. ನೋಡಿ ಇದು ಎರೆ ಮಣ್ಣು ಅಂದ್ರೆ ಇದು ಜೇಡಿ ಮಣ್ಣೆ, ಹೌದಾ? ಇದು ಈ ಒರಿಜಿನಲ್ ಮಣ್ಣು, ಮಣ್ಣಿನ ಕಣಗಳ ರಚನೆ ಬಹಳ ಹತ್ತತ್ರಾಗಿರ್ತೈತೆ. ಇದು ಜಿಗಿಟ್ ಮಣ್ಣು ಅಂತ ಕರಿತೀವಿ. ಎರೆ ಮಣ್ಣು ಅಂದ್ರೆ ಜಿಗಿಟ್ ಮಣ್ಣು ಇದ್ದಂಗೆ. ಇದರಲ್ಲಿ ಇದು ಗೊಬ್ಬರ ಮತ್ತೆ ಏನು ಗಾಳಿ ಬೆಳಕನ್ನ ಸರಿಯಾಗಿ ಭೂಮಿಗೆ ಹಿಂಗಾಕೆ ಬಿಡಲ್ಲ. ಅಡಿಕೆ ಗಿಡಕ್ಕೆ ಏನು ಬೇಕು, ಗಾಳಿ ಬೆಳಕು ಮೇನ್ ಬೇಕಾಗಿರೋದು. ಇದು ಮಣ್ಣು ತುಳಿದು ಅಥವಾ ನೀರು ನಿತ್ತು ಗಟ್ಟಿ ಆಗ್ತದೆ. ಗಟ್ಟಿಯಾದಾಗ ಏನಾಗ್ತದೆ, ನೆಲ ಗಟ್ಟಿ ಆಗ್ತದೆ. ನೆಲ ಗಟ್ಟಿ ಆದಾಗ ಬೇರುಗಳು ಸರಿಯಾಗಿ ಬೆಳೆಯೋಕ್ಕಾಗಲ್ಲ. ಇದು ಹಿಡಿಮುಂಡಿಗೆ ರೋಗ ಕನ್ವರ್ಟ್ ಆಗ್ತದೆ ಲಾಸ್ಟಿಗೆ. ಇನ್ನು ಇದು ಹಿಂಗೆ ಬಿಟ್ಟರೆ ನಾನು 3-4 ಮುಂದಿನ ಒಂದು 2-3 ವರ್ಷದ ಮುಂದಿನ ಫ್ಯೂಚರ್ ಹೇಳ್ತಾ ಇರೋದು ನಾನೀಗ, ಹೌದಾ? ನೀವು ಅದಕ್ಕೆ ಈ ರೋಟ್ರಿ ಹೊಡಿತಿರಲ್ಲ, ಅದನ್ನ ಜೀರೋ ಕಲ್ಟಿವೇಶನ್ ಅಂತ ಕರಿತೀವಿ. ಜೀರೋ ಅಂದ್ರೆ ಏನು, ಅರ್ಧ ಅಡಿ ಅಷ್ಟೇ. ಅದು ನಾನು ಹೇಳ್ತಾ ಇರೋದು ಅರ್ಧ ಅಡಿ ಅಲ್ಲ, ಬೇಸಾಯ ಮಾಡ್ಬೇಕು. ಮಣ್ಣು ಫ್ರೀ ಆಗ್ಬೇಕು, ಗಾಳಿ ಬೆಳಕು ಸರಿಯಾಗಿ ಅದು ಪ್ರಸಾರವಾಗಿ ಆಗಂಗೆ ಆಗ್ಬೇಕು. ಬೇರ್ ಕಟ್ಟಾದ್ರೆ ಏನಾಗಲ್ಲ. ನಾನು ಆ ವಿಡಿಯೋದಲ್ಲಿ ತುಂಬ ಹೇಳಿದ್ದೀನಿ. ಬೇರೆ ಅಂದರೆ ಜೋಳದ ಗಿಡ, ಅಡಿಕೆ ಗಿಡ ಎರಡು ಒಂದೇನೆ ನಿಮ್ಮ ಭಾಷೆಯಲ್ಲಿ, ಅಲ್ವಾ? ಯಾರು ಉಳುಮೆ ಮಾಡ್ತಾರೋ ಜೋಳನ ನೆಟ್ಟಿಗೆ ನೀಟಾಗಿ ಅವು ಬೇರೆ ಮೇಲ್ಗಡೆ ಬರೋಲ್ಲ. ಯಾರು ಹಂಗೆ ಕಲ್ಟಿವೇಟ್ರ್ ಹೊಡಿಸ್ಬಿಟ್ಟು ರೋಟ್ರಿವೇಟ್ರ್ ಓಡಿಸ್ಬಿಟ್ಟು ಜೋಳ ಹಾಕ್ತಾರೋ ಸಪೋರ್ಟಿಂಗ್ ಬೇರ್ಗಡೆ ಮೇಲ್ಗಡೆ ಬರ್ತದೆ. ಆ ಗಿಡ ಬದುಕಬೇಕಂದ್ರೆ ಸಪೋರ್ಟಿಂಗ್ ಬೇರ್ ಬೇಕು. ಅದೆಷ್ಟು ಫಾಸ್ಟಾಗಿ ಬರ್ತೈತೆ ಅಂದರೆ ಅದು ಶಾರ್ಟ್ ಟೈಮ್ ಕ್ರಾಪು, ಭಾಳ ಕಡಿಮೆ ಅವಧಿ ಕ್ರಾಪು, ಬೇಗ ಬರ್ತೈತೆ. ಇದು ಲಾಂಗ್ ಟೈಮ್ ಕ್ರಾಪು, ಇದು ಬೇಗ ಬರೋಲ್ಲ. ಮಣ್ಣು ಬಿಗಿಯತ್ತಂದ್ರೆ ಬೇರೆಲ್ಲ ಮೇಲ್ಗಡೆ ಕಾಣಕತ್ತಾವ. ಬರ್ದಿಟ್ಕೊಳ್ಳೋದೇ ಇದು ನಾನು ಹೇಳೋದು. ಈ ನಮ್ಮ ಸರ್ ಇವರು ನೀನ್ ಮಣ್ಣೇ ಇದು ಮಾಡಂಗಿಲ್ಲ ಮತ್ತೆ ಈಗೆಲ್ಲ ಹೇಳೋದು ಹಂಗೆ ಹೇಳ್ತಾರಲ್ಲ. ಅಲ್ಲ, ನಾನು ಹೇಳೋದು ನಿಮಗೆ ಯಾರು ಹೇಳಿದ್ದು? ಎಲ್ಲ ಈಗ ಏನು ಅದ್ರ ಬೇಸಾಯ ಮಾಡಬಾರ್ದು, ಬೇರೆ ಕಟ್ ಆಗ್ತಾವ. ಕ್ಯಾಮ್ರಾ ಹೇಳಿಲ್ಲ, ಯಾರು ಯಜಮಾನ್ರು ಹೇಳಿದ್ದು ನಿಮಗೆ? ಈ ಯೂಟ್ಯೂಬ್ನಾಗೆಲ್ಲ ಇದು ಮಾಡ್ತಾರಲ್ರಿ, ಯೂಟ್ಯೂಬಲ್ಲಿ ಹೇಳೋರು ಯಾರು ಅವರು? ನೋಡಿ ಅವರು ಅಂತಿಲ್ಲ, ಅಲ್ಲಲ್ಲ, ನಾನು ಹೇಳೋದು ಸುಭಾಷ್ ಪಾಳೇಕರ್ ಅಂತ ಹೇಳಿ ಅವರೊಬ್ರು ಏನು ಓದಿದ್ದಾರೆ, ನೈಸರ್ಗಿಕ ಕೃಷಿ ಇದು ಮಾಡ್ತಾರಲ್ರಿ. ಅವರೆಲ್ಲ ಪೂರಾ ಯೂಟ್ಯೂಬ್ನಾಗ ಬರೀ ಅದನ್ನೇ ಹೇಳ್ತಾರೆ. ಮತ್ತೆ ಬೇರೆ ಯಾರು ಹೇಳಿದಾರೆ ತಡ್ರಿ, ಮತ್ತೆ ಬೇರೆ ಯಾರು ಹೇಳಿದಾರೆ? ಮತ್ತೆ ಬೇರೆ ಏನಿಲ್ಲ, ಇದ್ರಾಗ ಏನ ಡಿಸ್ಕಷನ್ ಮಾಡಿ ನಾವು ಯಾರಿಗೇನು ಬೈತಾ ಇಲ್ಲ, ಏನಿಲ್ಲ. ನೀವು ತಿಳ್ಕೊಂಡಿರೋ ಜ್ಞಾನ ನನಗೆ ಹೇಳಕತ್ತೀವಿ, ನಾನು ತಿಳ್ಕೊಂಡು ನಿಮಗೆ ಹೇಳಕತ್ತೀನಿ ಅಷ್ಟೇ. ಅದು ಮತ್ತೆ ಯಾರು ನೋಡಿದಿರಿ? ಮತ್ತೆ ಯಾರು ಅಂದ್ರೆ ಈ ಕೆಲವರು ಈ ಕೃಷಿ ಸಂಶೋಧನಾ ಕೇಂದ್ರದಾಗ ಅವರೊಬ್ರು ಸೈಂಟಿಸ್ಟ್ ಅವರು ಕೇಳಿದ್ರೆ ಅವರು ಅದನ್ನೇ ಹೇಳಿದ್ರು ಒಂದ್ಸರಿ. ಏನಂತ? ಬೇರ್ ಕಟ್ ಆಗ್ತಾವ, ಜಾಸ್ತಿ ಉಳುಮೆ ಮಾಡಬಾರ್ದು ಅಂತ. ಓಕೆ, ನೋಡಿ ಇಷ್ಟ ಅಂತ ತಿಳ್ಕೊಂಡಿರೋದಾ? ನೋಡಿ, ಈ ಗಿಡಮಂಡಿಗೆ ರೋಗ ಬಂದೈತಿ, ಹೆಂಗ್ ಸರಿ ಮಾಡ್ತೀರಿ? ಏನು ಕೆಮಿಕಲ್ ಹೊಡೆಯೋದು. ಪ್ರಪಂಚದಲ್ಲಿ ಕೆಮಿಕಲ್ ಹಾಕಿದ್ಬಿಟ್ಲೇನೆ ಭೂಮಿ ಫುಲ್ ಹಂಗೆ ಬಿರಿ ಬಿಟ್ಕೊಂಡು ಹಂಗೆ ಫುಲ್ ಏನು ಹಂಗೆ ಫುಲ್ ಗಾಳಿ ಬೆಳಕಾಡ್ತಕ್ಕಂಥ ಗೊಬ್ಬರ ಔಷಧಿ ಯಾವ್ದಾವೆ? ಈ ಟ್ರಂಚ್ ಮಾಡಿದ್ರೆ ಅದು ಗಾಳಿ ಬೆಳಕುತ್ತದೆ. ಟ್ರಂಚ್ ಮಾಡಿದ್ರು ಕೂಡ ಹಿಡಿಮಂಡಿಗೆ ರೋಗ ಹೋಗಿಲ್ಲ ಅಂತ ಫೀಲ್ಡ್ಗಳು ಇದಾವ ತಾನೆ. ಟ್ರಂಚ್ ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ, ಯಾಕೆ ಹೋಗಿಲ್ಲ? ನಿಮ್ಮ ಪ್ರಶ್ನೆ ಎಲ್ಲ ಇದೀಗ, ನಿಮ್ಮಂಥ ಸಾವಿರಾರು ಜನರ ಪ್ರಶ್ನೆ ಇದೀಗ. ನಾನು ಹೇಳ್ತಾ ಇರೋದು, ನೀವು ಕೇಳ್ತಾ ಇರೋದು. ಮತ್ತೆ ಯಾಕೆ ಹೋಗಿಲ್ಲ? ಹಿಡಿಮಂಡಿಗೆ ರೋಗ ಹೋಗ್ಬೇಕಂದ್ರೆ ಮಣ್ಣಿನ ಕಣಗಳ ಸ್ಟ್ರಕ್ಚರ್ ಐತಲ್ಲ, ಅದನ್ನೇ ಮಾಡ್ಬೇಕು, ಫ್ರೀಯಾಗಿ ಮಾಡ್ಬೇಕು, ಗಾಳಿ ಬೆಳಕು ಆಡ್ಬೇಕು, ಬೇರುಗಳು ಸರಿಯಾಗಿ ಸಡಿಲವಾಗಿ ಹೋಗ್ಬೇಕು. ಉದಾಹರಣೆ ಏನು, ಇದೀಗ ಚೆನ್ನಾಗಿ ಬೇಸಿಗೆ ಬಂದಿದ್ದೆಲ್ಲ ಗಟ್ಟಿಯಾಗಿತ್ತಲ್ಲ, ಇದೇನೋ ಹಾಕಿ ಮಣ್ಣು ಹಾಕ್ಯಾರ ಸರಿ ಐತೆ. ನೀವು ಗದ್ದೆ ಮಣ್ಣುಗಳು ಗಟ್ಟಿಯಾಗಿರ್ತದೆ. ಒಂದು ಇಷ್ಟುದ್ದ ಮಣ್ಣು ತೆಗಿಯೋಕ್ಕಾಗತ್ತಾ ನಿಮಗೆ ಕೈಯಲ್ಲಿ ನೆಂದಾಗ? ಆಗಲ್ಲ ಅಲ್ವಾ?
ಅದೇ ನೀವು ಕಾಡು ಮಣ್ಣು ತೆಗಿತೀರಲ್ಲ, ಕಾಡು ಮಣ್ಣಲ್ಲಿ ಯಾಕೆ ಮಣ್ಣು ಅಂದರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಇರ್ತೈತೆ, ಮಣ್ಣಿನ ಕಣಗಳ ರಚನೆ ಫ್ರೀಯಾಗಿರ್ತೈತೆ, ಆಟೋಮೆಟಿಕ್ಲಿ ಅದು ಸಾವಯವ ಗೊಬ್ಬರದಿಂದನೇ ಕೂಡಿ ಇರ್ತೈತೆ, ಮಣ್ಣು ತೆಗೆದು ಒಗಿತೀರಿ. ಮತ್ತು ಇವನ್ನೆಲ್ಲ ಹಾಕಿದ್ರೆ ಇಲ್ಲಿ ಮಣ್ಣು ಗಟ್ಟಿಯಾಗಿರ್ತದೆ, ಮಣ್ಣು ಗಟ್ಟಿಯಾಗಿದ್ದಕ್ಕೆ ಪೋಷಕಾಂಶಗಳು ಅದಕ್ಕೆ ಸರಿಯಾಗಿ ಸಿಗಲ್ಲ, ಮತ್ತು ಇಡೀ ಮಣ್ಣಿಗೆ ರೋಗ ಆಯ್ತಲ್ಲ. ಬೇರುಗಳು ಹರಿತವೆ, ಬೇಸಾಯ ಮಾಡಬಾರ್ದು ಕರೆಕ್ಟು, ಆದರೆ ಇಡಮಣ್ಣಿಗೆ ರೋಗಕ್ಕೆ ಮತ್ತು ಸೊಲ್ಯೂಷನ್ ಏನು? ಅದೇ ಅದು. ಆಮೇಲೆ ಬೇರುಗಳು ಹಿಂಗಿರ್ತವೆ, ಹೌದಾ? ನಿಮಗೆ ಬೇರುಗಳು ಹಿಂಗಿರ್ತವೆ, ಸೈಡ್ ಬೇರೆಲ್ಲ ಹಿಂಗೆಲ್ಲ ಹೋಗಿರ್ತವೆ, ಸ್ವಲ್ಪ ಕಟ್ಟಾದರೆ ಕಟ್ಟಾಗಲಿ. ಇದರ ಕೆಲವೊಂದು ಫಲಾನುಭವಿ ಶಿಲೀಂಧ್ರಗಳಿರ್ತವೆ. ಶಿಲೀಂಧ್ರ ಏನು ಮಾಡ್ತೈತೆ, ಬೇರುಗಳನ್ನು ಬೆಳೆಸೋದೇ ಶಿಲೀಂಧ್ರದ ಕೆಲಸ. ಆ ಬೇರುಗಳು ಚೆನ್ನಾಗಿ ಬೆಳಿಬೇಕಂದ್ರೆ ವ್ಯಾಮ್ ಅಂತ ಬರ್ತದೆ. ವ್ಯಾಮ್ ಅಂದರೆ ಏನೂ ಇಲ್ಲ, ಅಣಬೆ ಇರ್ತತ್ತಲ್ಲ, ಅಣಬೆ ತಗೊಳ್ಳಿ ನೀವು. ಅಣಬೆ ಇವತ್ತಿಗೆ ಹಿಂಗೆ ಕಿತ್ಕೊಂಡ್ರೆ ಎಷ್ಟು ಬೇರೆ ಇರ್ತಂತ ಸಾಮಾನ್ಯಕ್ಕೆ ಗೊತ್ತಾಗೋದಲ್ಲ, ನಾವು ಈಗ ಕಿತ್ತಷ್ಟು ಹಂಗೆ ಬರ್ತಾನೆ ಇರ್ತದೆ. ಅದು ಶಿಲೀಂಧ್ರನೇ ಅದು. ಅಂಥ ಶಿಲೀಂಧ್ರಗಳು ಇದಕ್ಕೆ ಕೋಟಿಂಗ್ ಮಾಡಬೇಕು, ಸಿಗ್ತವೆ ಮಾರ್ಕೆಟಲ್ಲಿ, ತಗೊಂಡು ಹಾಕಿ, ಬೇರು ಚೆನ್ನಾಗಿ ಬೆಳಿತವೆ, ನಿಮ್ಮ ಸಮಸ್ಯೆ ಬಗೆಯಿರುತ್ತಲ್ಲ. ಆಮೇಲೆ ನಾವು ಈ ಅಡಿಕೆ ಕೃಷಿಗೆ ಹೊಸಬ್ರ ಇಲ್ಲ, ನಾವು ಏನು ಆರೋಗ್ಯಕರವಾಗಿ ಚರ್ಚೆ ಮಾಡ್ತೀವಲ್ಲ, ತಪ್ಪಲ್ಲ ಅದು. ನಾನು ತಿಳ್ಕೊಂಡದ್ದು ನಿಮಗೆ ಹೇಳ್ಬೇಕು. ಈಗ ನಾನು ಈ ಮಟ್ಟಕ್ಕೆ ಬಂದೇನೆ ಅಂದರೆ ನಾನು ಅಷ್ಟು ಪುಸ್ತಕ ನೋಡ್ಕೊಂಡು ಬಂದು ಹೇಳೋಕ್ಕಾಗತ್ತಾ? ನಿಮ್ಮ ಜೊತೆಗೆ ಕಲ್ತಿದ್ದೀನಿ, ಫೀಲ್ಡಿಗೆ ಬರ್ತೀನಿ, ಕಲಿತೀನಿ. ಅವಾಗ ಏನಾಗ್ತದೆ, ನಮ್ಮನ್ನು ಯಾರು ಬಗ್ಸೋಕ್ಕಾಗಲ್ಲ ಈ ಫೀಲ್ಡಲ್ಲಿ. ನಮ್ಮ ರೈತರ ತಲೆ ಇರೋದು. ಆಮೇಲೆ ಇನ್ನೊಂದು ಆರ್ಗ್ಯಾನಿಕ್ ಕಂಪ್ನಿ ಭಾಳ ನಿಮಗೆ ಹೇಳ್ತಾರೆ, ಏನು ಬೇರು ಹರಿತವೆ, ನೀನು ಬೇಸಾಯ ಮಾಡೋಣ ಅಂತ. ಅವು ಆರ್ಗ್ಯಾನಿಕ್ ಕಂಪ್ನಿಯವ್ರಿಗೆ ಬೇರು ಹರಿತವೆ, ಬೇಸಾಯ ಮಾಡೋಣ ಅನ್ನೋದು ಎಂಥ ಸಣ್ಣನಿಗಾದ್ರೂ ಗೊತ್ತಾಗ್ತದೆ. ನಾನು ಹೇಳೋದು, ಈಗ ತಲೆ ಬಾಚ್ಕೊಂತೀವಿ, ಅಷ್ಟು ಕೂದಲು ಉದುರು ಹೋಗ್ತವ, ಬಾಚ್ಕೊಂಡ ಸ್ವಲ್ಪ ಹೋದೇ ಹೋಗ್ತವೆ, ಮತ್ತು ಉಳುಮೆ ಮಾಡಿದಾಗೂ ಹೋಗ್ತವೆ. ಉಳುಮೆ ಎಷ್ಟು ಆಳವಾಗಿ ಉಳುಮೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಬೇರು ಹರಿಯೋದು, ಅಲ್ವಾ? ಜೀರೋ ಕಲ್ಟಿವೇಷನ್ ಅಂದರೆ ನೀವು ಕಲ್ಟಿವೇಟ್ರ್ ಮಾಡ್ತೀರಿ, ಮಣ್ಣು ಮೇಲ್ಕಡೆ ಪದ ಇದೆಲ್ಲ ಕಸ ಕಡ್ಡಿ ಐತಲ್ಲ, ಇದು ಕೊಳತು ಬಿಡ್ತಿರ್ತತ್ತಲ್ಲ, 3 ಇಂಚ್ 4 ಇಂಚ್ ಮಣ್ಣು ಫಲವತ್ತತೆ ಇರ್ತದೆ. ಯಾಕಂದ್ರೆ ಇದು ಸ್ಟ್ರಾಂಗ್ ಇರ್ತತಿ. ಇದು ಅದು ಅದೇ ಮಣ್ಣೆ ತಗೊಂಡು ಬೆಳೆದಿರ್ತತ್ತಲ್ಲ, ಶರೀರ ಸ್ಟ್ರಾಂಗ್ ಇರ್ತದೆ ಅದು. ಆ ಮಣ್ಣನ್ನು ನೀವೇನು ಮಾಡ್ಬೇಕು, ಭೂಮಿ ಮಿಕ್ಸ್ ಮಾಡ್ಬೇಕಲ್ಲ, ಅದಕ್ಕೆ ರೋಟ್ರಿವೇಟ್ರ್ ಹೊಡಿಬೇಕು, ಕಸನ ಮುಕ್ತವಾಗಿ ಮಾಡೋದಕ್ಕೆ. ಮತ್ತು ಆ ಕಸನ ಮಣ್ಣಿಗೆ ಸೇರಿಸೋದು ಕೊಡಿಬೇಕು. ನಾನು ಹೇಳ್ತಾ ಇರೋದು ಇಡಿಮುಂಡಿಗೆ ಹೋದ್ರೆ ಬೇಸಾಯ ಮಾಡಿ, ಮಣ್ಣಿನ ಕಣಗಳ ರಚನೆ ಕ್ಲೀನಾಗಲಿ. ಮತ್ತು ಇನ್ನೊಂದು, ಅತಿಯಾದ ಉಳುಮೆ ಮಾಡೋದ್ರಿಂದ, ಅತಿಯಾದ ಭೂಮಿ ತುಳಿಯೋದ್ರಿಂದ ಹೆಂಗೆ ಹಾಳಾಗ್ತದೆ ಭೂಮಿ? ನೀವು ಒಂದು ಗದ್ದೆಯಲ್ಲಿ ದಾರಿ ಮಾಡ್ಕೊಂಡಿರ್ತೀರಿ, ಅಲ್ಲಿ ಓಡಾಡಿ ದಾರಿ ಆಗಿರ್ತದೆ. ಅದು ಮಣ್ಣಿನ ಕಣಗಳ ರಚನೆ ಕಂಪ್ಲೀಟ್ ಸ್ಟ್ರಕ್ಚರ್ ಹಾಳಾಗಿರ್ತದೆ ಅದರದ್ದು. ಅದೇ ಗೊಬ್ಬರ, ಅದೇ ಔಷಧಿ ಅದೇ ಫೀಲ್ಡಲ್ಲಿ ಹಾಕ್ತೀರಿ, ಅದೇ ದಾರಿಗೆ ಹಾಕ್ತೀರಿ, ಪಕ್ಕದಾಗಿರೋ ಚೆನ್ನಾಗಿ ಹುಡ್ಕೊಳ್ತದೆ, ದಾರಿಯಾಗಿದ್ದು ಊಟದೇ ಇಲ್ಲ. ಯಾಕೆ? ಮೈಕ್ರೋಬ್ಸ್ ಏನಿರ್ತವೆ ಆ ಮಣ್ಣಿನ ಕಣಗಳ ರಚನೆಯನ್ನು ಹಾಳು ಮಾಡ್ತವೆ. ಮೈಕ್ರೋಬ್ಸ್ ಅಂದರೆ ಆ ಮಣ್ಣಿನಲ್ಲಿ ಗಾಳಿ ಬೆಳಕು ಹೋಗ್ತಕ್ಕಂಥ ಕೆಲಸ ಮಾಡದೆ ಸೂಕ್ಷ್ಮಾಣುಜೀವಿಗಳು, ಅದನ್ನು ಮಾಡಬೇಕು. ಆರ್ಗ್ಯಾನಿಕ್ ಕಂಪ್ನಿಯಾಗಲಿ ಮತ್ತೊಬ್ಬರು ನೀವು ಬೇರು ಹರಿತಾವಂತ ಯಾಕೆ ಹೇಳ್ತಾರೆ ಅಂದರೆ, ಎಸ್ಪೆಷಲಿ ಮಾರಾಟ ಮಾಡೋದು ಮೈಕ್ರೋಬ್ಸ್ ಇರ್ತಕ್ಕಂಥ ಫಲಾನುಭವಿ ಇರ್ತಕ್ಕಂಥದ್ದನ್ನು ಆ ಬಾಟ್ಲೊಳಗೆ ಹಾಕಿರ್ತಾರೆ. ಅವು ಸಾರ್ವಜನಿಕ ಸ್ಥಿರೀಕರಣ ಮಾಡೋದು, ಮತ್ತು ಬ್ಯಾಕ್ಟೀರಿಯಾಗಳು ಇರ್ತಾವೆ ಬೆನಿಫಿಷಿಯಲ್, ಪೊಟ್ಯಾಶಿಯಮ್, ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಇಂಥವು, ಜಿಂಕು ಅಂಥವೆಲ್ಲ ಭೂಮಿಯಾಗಿದ್ದನ್ನು ಎಳೆದು ಗಿಡಗಳಿಗೆ ಕೊಡ್ತವೆ. ಆತ ಔಷಧಿ ಹಾಕಿದ್ದು 3 ಅಡಿ ಮಟ್ಟ ಏನಾರು ಇಳಿತತಾ? ಇಳಿಯಲ್ಲ. ಎಷ್ಟು ಇಳಿತತೆ? ಒಂದು ಅರ್ಧ ಅಡಿ ಇಳಿತತೆ. ಮತ್ತು ಅರ್ಧ ಅಡಿಯಲ್ಲಿ ಬೇರೆಲ್ಲ ಸೊತ್ತೋಗ್ಬಿಟ್ರೆ ಅವ್ನ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತತೆ? ಹ್ಞೂ, ಅವ್ನ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತತೆ. ಅದಕ್ಕೆ ಅವ್ನು ಬೇಸಾಯ ಹೊಡಿಬೇಡ, ಹಂಗೆ ಹಾಕು ಅಂತ. ಆದರೆ 10 ವರ್ಷದಿಂದ ನಾನು ಅದೇ ರೀತಿ ಮಾಡ್ತಾ ಬರ್ತೇನೆ, 10 ವರ್ಷನ ಅದೇ ಇಳುವರಿ ತೆಗಿತೇನೆ ಅಂತ ಒಬ್ಬಂಗೆ ಕರ್ಕೊಂಬರಿ ನೋಡೋಣ. 2 ವರ್ಷ 3 ವರ್ಷ ಚೆನ್ನಾಗಿ ಕೆಲಸ ಮಾಡ್ತವೆ, ಆ ಭೂಮಿಯಾಗಿದ್ದೆಲ್ಲ ಖಾಲಿ ಆಯ್ತು. ನೆಕ್ಸ್ಟ್ ಅವನು ನಿಮ್ಮ ಹತ್ರ ಬರೋಲ್ಲ, ನೀವು ಅವನ ಹತ್ರ ಹೋಗಲ್ಲ, ಸೀದಾ ರಾಸಾಯನಿಕ ಗೊಬ್ಬರಕ್ಕೆ ಬರ್ತೀರಿ, ಮತ್ತು ಗೊಬ್ಬರ ಹಾಕ್ತೀರಿ, ಆಟೋಮೆಟಿಕ್ಲಿ ಸರಿ ಆಗ್ತವೆ. ಮತ್ತು ಒಳ್ಳೆ ಪ್ರಾಡಕ್ಟ್ ಅಂತ ಹೆಂಗೆ ಹೇಳ್ತಿರೋದು? ಯೂಟ್ಯೂಬ್ನಾಗ ಪೂರಾ ಆಗ್ಲಿ ಅಂದರೆ ಇರೋ ಸತ್ಯ ಹೇಳ್ಬೇಕ್ರಿ, ಇರೋ ಸತ್ಯ ಹೇಳ್ಬೇಕು. ಅದ್ರಾಗ ನಾನು ಹೇಳೋದು, ಇಲ್ಲಿವರೆಗೂ ಬೇಸಾಯ ಮಾಡೋದೇ ರಾಂಗ್ ಕಾನ್ಸೆಪ್ಟು, ಆರ್ಗ್ಯಾನಿಕ್ ಪ್ರಾಡಕ್ಟ್ ಹಾಕೋದೇ ರಾಂಗ್ ಕಾನ್ಸೆಪ್ಟ್ ಅಂತ ನಾನು ಹೇಳಲೇ ಇಲ್ಲ. ಅದ್ರ ಉಪಯೋಗ ಏನು, ಅನುಪಯೋಗ ಏನು, ಸೈಡ್ ಎಫೆಕ್ಟ್ ಹೆಂಗೆ ಆಗ್ತದೆ, ಉಪಯೋಗ ಹೆಂಗೆ ತಗೊಳ್ಬೇಕು, ಕೆಮಿಕಲ್ಲು ಜೊತೆಗೆ ಹಾಕಿ. ಆಮೇಲೆ ನೆಕ್ಸ್ಟು ನೀವೇನೋ ಇದನ್ನು ಮಾಡಿ, ಏನೋ ಉಳುಮೆ ಮಾಡಿ, ಹಟ್ಟಿ ಗೊಬ್ಬರಗಳನ್ನು ಹಾಕಿ, ಎಲ್ಲದು ಬ್ಯಾಲೆನ್ಸ್ ಮಾಡ್ಕೊಂತ ಹೋಗ್ಬೇಕು, ಅದು ಒಳ್ಳೇದಾಗ್ತದೆ. ಯಾವುದು ಅವಶ್ಯಕತೆ ಐತೋ ಅದನ್ನು ಅಷ್ಟೇ ಮಾಡ್ಬೇಕು, ಅನಾವಶ್ಯಕ ಇದ್ದದ್ದು ಮಾಡಬಾರ್ದು. ನೆಕ್ಸ್ಟ್ ಮತ್ತೆ ಕೇಳ್ತೀನಿ, ಮತ್ತೆ ಮುಂದೆ ಹೋಗೋದಾ? ಇಲ್ಲ ಇಲ್ಲಿ ಇದು ಅರ್ಧ ಹೆರಡನ್ನ ಕಟ್ಟಾಗಿ ಬೀಳುತ್ತೆ ನೋಡ್ರಿ. ಕಡೆಗೆತಾ ನೋಡಿ, ಇದೆಲ್ಲ ರೋಗ, ಇದು ಕಂದು ಕಲರ್ ಇರೋದೆಲ್ಲ ಇದೇನೋ ಎಲ್ಲ ಇರೋದು, ಇದು ಒರಿಜಿನಲ್, ಇದು ರೋಗ, ಇದು ಹಿಂಗೆ ಕಟ್ ಮಾಡ್ಕೊಂತ ಹೊಂಟತ್ತು. ಇದೀಗ
ಇದ್ರ ರೋಗ ಇರೋದಕ್ಕೇನೆ ಇರೋದು. ಈ ರೋಗ ಬರೀ ಇದಿಷ್ಟು ಮೇಲೆ ಇರಲ್ಲ, ಈಗ ಇದೆಲ್ಲ ಸಂಬಂಧಪಟ್ಟಿರೋದಲ್ಲ. ಅಲ್ಲ ಇದ್ರ ಮೇಲೆ ಐತೆ, ಆ ಇಂಡಿಗೆಗೂ ಬಂದದ್ದು ನೋಡಿದ್ರಿ. ಇದ್ರ ಮೇಲೂ ರೋಗ ಐತಿ. ಕಪ್ಪಾಗ್ತೈತೆ ಅಂದ್ರೆ ರೋಗನೇ ಅದು. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಈ ಬಟನ್ಸ್ ಐತಲ್ಲ, ಇದೆಲ್ಲ ಇದು ಸ್ಟ್ರಾಂಗ್ ಐತೆ ನೋಡಿ, ಯಾಕಂದ್ರೆ ಬರಂಗಿಲ್ಲ. ಅದು ಚೆನ್ನಾಗೈತಿ ಇದೀಗ. ಇದೆಲ್ಲ ಫುಲ್ ಮತ್ತೆ ರೋಗ ಸ್ಟಾರ್ಟ್ ಆಗ್ತದೆ. ಇಲ್ಲೆಲ್ಲ ರೋಗ ಕಂಟ್ರೋಲ್ ಆಗಿದೆ. ಈಗ ಸ್ವಲ್ಪ ದಿವಸದ ಹಿಂದೆ ಹೊಡೆದಿದ್ದಕ್ಕೆ ಇಲ್ಲಾಂದ್ರೆ ಇಷ್ಟೊಳಗೆ ಇರುವೆ ಮತ್ತೆ ಕಾಣ್ತಿತ್ತು ನಿಮ್ಗೆ. ಹೋಗ್ತುತ್ತಾ ಈ ರೋಗ ಇಲ್ಲಿ ಕಟ್ ಆಗೈತಿ ಹಿಂಗೆ. ಮತ್ತೆ ಈ ರೋಗ ಇದ್ರೊಳಗೆ ಸೇರ್ಕೊಂಡು ಇದು ಬರೋಲ್ಲ. ಅರ್ಥ ಆಯ್ತಾ? ಇದೇ ಸಮಸ್ಯೆ. ನೆಕ್ಸ್ಟ್ ಮತ್ತೇನು? ಇಷ್ಟು ಹೆಲ್ದಿ ಐತಲ್ರಿ ಈಗ. ಒಂದು ಹಿಂಗಾರ ಬರ್ತವೆ, ಒಟ್ಟೆ ಬಂದಿದೆ. ಬಂದವೆಲ್ಲ ಹಿಂಗ್ ರೋಗ ಇದು ಬಂದಿಲ್ಲ. ಇದು ನೋಡ್ರಿ, ಗಿಡ ಇರಲ್ಲ ಹೆಂಗೈತಿ ಒಂದು ನೋಡೋದು. ಆಮೇಲೆ ನೋಡಿಲ್ಲ ಅಲ್ಲಿ ಹತ್ತತ್ರ ಬರ್ತದೆ. ಅದು ಇದು ಇಷ್ಟೇ ಇರ್ಬೇಕು. ಇನ್ನು ಹತ್ತತ್ರ ಬರಬಾರ್ದು. ಹಿಂಗೆ ಬಂತು ಅಂದ್ರೆ ಇದು ಗಿಡ ಮಂಡಿಗೆ ರೋಗ. ಮಣ್ಣು ಬಿಗಿ ಆದಾಗ ಹಂಗಾಗ್ತದೆ. ಇದು ಸಿಂಗಾರ ಓಪನ್ ಆದ ನಂತರ ಎಷ್ಟು ದಿವಸದ ನಂತರ ಸ್ಪ್ರೇ ಹೊಡಿಲಿಕ್ಕೆ ಚಾಲು ಮಾಡ್ಬೇಕು? ಸ್ಪಿಂಗಾರ ಅದು ವಾತಾವರಣ. ನಾನು ಹೇಳೋದು ವಾತಾವರಣ ಡಿಸಿಷನ್ ತಗೊಳ್ತೈತೆ, ನಾವು ನೀವಲ್ಲ. ವಾತಾವರಣದಲ್ಲಿ ಉಷ್ಣಾಂಶ, ಹವಾಮಾನ, ಅವುಗಳು ವೈಪರೀತ್ಯದಿಂದಾಗಿ ಅದು ಹೇಳ್ತದೆ ನಮಗಿಲ್ಲಿ ಡ್ರಾಪಿಂಗ್ ಆಗೋದು. ಈಗ ಹೈ ಟೆಂಪರೇಚರ್ ಹುಳುಗಳು ಉತ್ಪಾದನೆ ಆಗಲ್ಲ. ಬಿಸಿಲು ಚೆನ್ನಾಗಿ ಬೀಳ್ತೈತಂದ್ರೆ ಬಿಸಿಲಿನ ವಾತಾವರಣದಲ್ಲಿ ಹುಳ ಉತ್ಪಾದನೆ ಆ ಪ್ಲಾಟಿಗೆ ಎಲ್ಲಾನು ರೋಗನೇ. ಅದೇ ನೀವು ಮೋಡ ಮುಸುಕಿದ ವಾತಾವರಣದಲ್ಲಿ ಹುಳುಗಳು ಭಾಳ ಇರ್ತದೆ. ಇದು ಎಲ್ಲಿ ಅಬ್ಸರ್ವ್ ಮಾಡ್ತೀರಿ? ಶುಂಠಿ ಬೆಳೆದಿರಾ? ಶುಂಠಿ ಅನುಭವ ಆಯ್ತಾ? ಮೋಡ ಮುಸುಕಿದ ವಾತಾವರಣದಲ್ಲಿ ಹುಳುಗಳು ಜಾಸ್ತಿ ಅದ. ಯಾಕಂದ್ರೆ ಅದು ಸೂಟಬಲ್ ಟೆಂಪರೇಚರ್ ಅದು ಉದ್ಭವ ಆಗೋದಕ್ಕೆ. ಬಟ್ ಹೈ ಟೆಂಪರೇಚರ್ ಅಲ್ಲಿ ಹುಳುಗಳ ಸಂಖ್ಯೆ ಕಡಿಮೆ ಇರ್ತದೆ. ಮತ್ತೆ ಹೆವಿ ರೈನ್ ಅಲ್ಲೂ ಕಡಿಮೆ ಇರ್ತದೆ. ಮಳೆಗಾಲದಲ್ಲಿ ಹೆವಿ ರೈನ್ ಬೀಳ್ತೈತಲ್ಲ, ಅಲ್ಲೂ ಉತ್ಪಾದನೆ ಆಗಲ್ಲ. ಅದು ರೋಗ ಆಗ್ಲಿ ಹುಳ ಆಗ್ಲಿ ನೀವು ಕ್ರಿಯೇಟ್ ಮಾಡೋದಲ್ಲ. ಅಲ್ಲಿ ವಾತಾವರಣ, ಕಸ, ಉಷ್ಣಾಂಶ, ಹವಾಮಾನ ಇವೆಲ್ಲವೂ ಕೂಡ ಉಲ್ಬಣ. ಆ ಪರಿಸ್ಥಿತಿ ನೋಡಿ ನಾವು ಔಷಧಿ ಗೊಬ್ಬರ ಮಾಡ್ಬೇಕು. ಅದು ಅವತ್ತು ದುಡ್ಡು ಉಳಿತೈತೆ, ಗಿಡನೂ ಉಳಿತೈತೆ, ನೀವು ಉಳ್ಕೊಂತೀವಿ. ಮತ್ತೆ ಔಷಧಿ ಹೊಡಿ ಅಂದ್ರಿ, ಅದು ಎಟ್ ಎ ಟೈಮ್ ಒಂದೊಂದೇ ಹಾಯಲ್ಲ. 1 ಎಕರೆಗೆ 500 ಗಿಡ ಇರ್ತಾವೆ, ಒಂದು 10 ಗಿಡ ಹಾದಿರ್ತಾವೆ. ನಾವು ಪ್ರತಿ ಸಲನೂ ತಿಂಗಳಿಗೆ ಒಂದ್ಸಲ ಹೊಡಿತಿರ್ತಾವೆ. ನೀವು ಹೇಳ್ದಂಗೆ ಅಂದ್ರೆ ತಿಂಗಳ ಹೊಡಿತಾ ಇರ್ಬೇಕು. ಓಕೆ ಅಂತ. ಈಗ ಇದು ಫಸ್ಟ್ ಬಿಟ್ಟತ್ತನಪ್ಪ, ಇದು ರೋಗ ಐತೆ ಇದ್ರಾಗ. ನೆಕ್ಸ್ಟ್ ಇದು ಎರಡನೇದು ಬಿಟ್ಟತ್ತ. ಇದ್ರ ರೋಗ ಆ ಟೈಮಲ್ಲಿ ಇತ್ತು ಅಂತ ಅಂದ್ರೆ ಇದಕ್ಕೂ ಚಲೋ ಆಕತ್ತ, ಔಷಧಿ ಹೊಡಿಲೇಬೇಕು. ನೆಕ್ಸ್ಟ್ ಇದ್ರಾಗ ಈಗ ಔಷಧಿ ಹೊಡೆದೆ, ಇದ್ರಾಗ ಯಾವುದೇ ರೋಗ ಇಲ್ಲ, ಅವಾಗ ಇದಕ್ಕೂ ರೋಗ ಬರಲ್ಲ. ಇದಕ್ಕೆ ಬರಲ್ಲ ರೋಗ, ಇದಕ್ಕೆ ಬೇಡ. ಮತ್ತು ವಾತಾವರಣದಲ್ಲಿ ಉಷ್ಣಾಂಶ, ಹವಾಮಾನ ವೈಪರೀತ್ಯದಿಂದ ವೇರುಪೇರು ಆಯ್ತು. ನೆಕ್ಸ್ಟ್ ಇದಕ್ಕೆ ಬರ್ತದೆ. ಅದು ಬಂದದ್ದು ನಿನಗೆ ಅವಾಗ ಅದು ಕಪ್ಪಾಗೋದು ಉದುರದ್ದು ಗೊತ್ತಾಗ್ತದೆ. ಕೆಳಗಡೆ ನೋಡಿದ್ರೆ ಬಿದ್ದಿರೋ ಕಾಣ್ತದೆ ಹಿಂಗೆ, ಅವಾಗ ಅಪ್ಪನ ಔಷಧಿ ಸಿಂಗಾರಿಗೆ ಅಷ್ಟೇ. ನಾವು ಈ 1000 ಪ್ಲಾಂಟ್ಸ್ ಅದಾವಂದ್ರೆ 1000 ಪ್ಲಾಂಟ್ಗೂ ಸ್ವಲ್ಪ ಎಲ್ಲಾದ್ರೂ 1-2 ಬೀಳ್ತಿರ್ತವೆ. ಅಷ್ಟು ನೀನು ಫೋಕಸ್ ಮಾಡೋದಲ್ಲ. 10 ಗಿಡ ತಗೊಂಡು ಹೋದ್ರೆ 2 ಗಿಡ ಉದುರ್ತದ ಅಂದ್ರೆ ನೀವು ಔಷಧಿ ಹೊಡೆಯೋಕ್ಕಾಗಬೇಕು. ಅಲ್ಲಿ 1000 ಗಿಡ ತಗೊಂಡ್ರೆ 100 ಗಿಡ ಹೋಗ್ಬಿಡ್ತವೆ ಆ ಲೆಕ್ಕಾಚಾರದಲ್ಲಿ. ಎಲ್ಲೋ ಒಂದು 100 ಗಿಡ ತಗೊಂಡಿವಿ, 1 ಗಿಡ ಉದುರೈತೆ, 2 ಗಿಡ ಉದುರೈತೆ ಅಂದ್ರೆ ಬೇಡ ಅಲ್ವಾ? ನಿಮ್ಮ ಕ್ವಶನ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಈ ಔಷಧಿ ಹೊಡೆದಾಗ ಇಲ್ಲಿ ಮಟ್ಟ ಹಿಡಿತಿ ಅಂತ ಹಿಡ್ಕ. ಆ ಗೊಟ್ಟೆ ಹೊರಗಡೆ ಬಂದಿರ್ತೈತಲ್ಲ, ಹೊಡೆದಿರಲ್ಲ, ಅದಕ್ಕೆ ಹಿಡಿ. ಅದು ಆ ಔಷಧಿ ಹೊಡೆದ್ರೆ ಅದು ನೆಕ್ಸ್ಟ್ ಉದುರ್ಲಂಗೆ ಅದ್ರಾಗ ಇದ್ದೇ ಇರ್ತದೆ, ಅದು ಒಳಗಡೆ ಹೋಗ್ತದೆ ಔಷಧಿ. ಅದು ಕ್ಲಿಯರ್ ಇರ್ತದೆ. ಅದ್ರ ನೆಕ್ಸ್ಟ್ ವಾತಾವರಣ ಹೇಳ್ತದೆ. ಆಯ್ತಾ? ಇದು ರೋಗನೇ ಇಲ್ದಂಗೆ ಹಿಡಿಗಿ, ರೋಗ ಇದ್ದಿದ್ದ ಹೊಡೆದ್ಬಿಟ್ಟೆ ಅಂದ್ರೆ 1, 2, 3 ಹಿಂಗೆ ಬಿಟ್ಕಂತ ಹೋಗತಿ, ಉದ್ರಲ್ಲ. ಮತ್ತೆ ಯಾಕೆ 3 ಕ್ವಿಂಟಲ್ ನಿಂಗೆ ಅಡಿಕೆ ಹೋಗ ಹೌದಲ್ಲ? ಆದರೆ ನಾವು ಏನೇ ಕೃಷಿ ಮಾಡಿದ್ರು ಈ ಹೊಸ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ನಮ್ಮ ಹತ್ರ ಇಲ್ಲದೆ ಇದ್ದಾಗ ನಾವು ಸಮಸ್ಯೆ ಸಿಕ್ಕಾಕೊಂತೇವೆ, ಅದರಿಂದ ನಷ್ಟ ಅನುಭವಿಸ್ತೀವಿ. ಅದಕ್ಕೆ ಎಕ್ಸ್ಪರ್ಟ್ಗಳು ಯಾರು ಇರ್ತಾರೆ ಅವ್ರು ಹೇಳಿದಂಗೆ ಎಲ್ಲಾದರೂ ದುಡ್ಡು ಕೊಡೋದೆ, ಎಲ್ಲಾದರೂ ತಗೊಳ್ಳೋದೆ, ಎಲ್ಲಾದರೂ ಮಾಡೋದೆ. ಅವರೇ ನಮಗೆ ಎಲ್ಲದೂ ಕೊಡ್ತಾರೆ ಅಂದರೆ ತಗೊಳಕ್ಕೆ ಬಂದಿದ್ದೇನು? ಇವತ್ತು ಆ ಇಂಗ್ಲೆಂಡಲ್ಲಿರೋದು ಆನ್ಲೈನ್ ಬುಕ್ಕಿಂಗ್ ಮಾಡಿ ಮನೆ ಬಾಗಿಲಿಗೆ ಬರ್ತದೆ ಅಂತ ಕಾಲದಾಗ ಅದ ನಾವು. ಹೌದಾ? ಮತ್ತೇನಪ್ಪ ಪ್ರಶ್ನೆ? ಮ್ಯೂಟ್ ಮಾಡ್ಲತ್ತಮ್ಮ. ಏನು ರೂಟ್ರು ಮಾಡಬಾರ್ದು, ಕೆತ್ತಬಾರ್ದು, ಎಷ್ಟು ಕಸ ಇರ್ತೈತಿ ಅಷ್ಟು ತಂಪು ಹಿಡಿತೈತಿ, ಚಲೋ ಆಗ್ತೈತಿ ಅಂತ ಹಿಂಗೆ ನಮ್ಮಲ್ಲಿ ಅವರು ಬಿಟ್ಟಿರೋದು ಅದೇ ಕಾರಣ ನೋಡಿ ಸರ್. ಅಗದಿ ಕ್ಲೀನ್ ಇಡಬಾರ್ದು. ಕ್ಲೀನ್ ಇಟ್ಟರೆ ಒಣಗ್ತೈತಿ, ಡ್ರೈ ಆಕತಿ ನೆಲ. ಆಮ್ಯಾಗ ಇದು ಬಿಸಿಲು ಏನೈತೆ, ಇದು ತೋಟ ಏನು ಮಾಡ್ತಾರೋ ಜಾಸ್ತಿ ಕಲ್ಟಿವೇಶನ್ ಮಾಡಬಾರ್ದು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ, ಕಸ ಬೆಳೆಸ್ತಾ ಇದ್ದಾರೆ. ಉದ್ದೇಶ ಏನು? ಬಿಸಿಲು ರಿಫ್ಲೆಕ್ಟ್ ಆಗಿ ಕೆಳಗೆ ಗರಿ ಹಳದಿ ಆಗ್ತಾವೆ. ಕಸ ಇದ್ರೆ ಬಿಸಿಲು ರಿಫ್ಲೆಕ್ಟ್ ಆಗಲ್ಲ, ಅದು ಹೋಗಿ ಇದು ಆಗಲ್ಲ ಅಂತ ಹೇಳ್ತಾರೆ ಸರ್. ಅದಕ್ಕೇನು ಹೇಳ್ತೀರಿ? ಅಂದರೆ ಇದು ಕಾಡಿನಲ್ಲೇ ಬೆಳೆದಿರೋದು ಅಡಿಕೆ, ಅದಕ್ಕೆ ಕಸಗಳು ಗಿಡ ಗಂಟೆಗಳು ಬೆಳೆದ್ರೆ ಅದು ಒಳ್ಳೇದಾಗ್ತತಿ. ನೀವು ಅದೇನು ಮಾಡ್ಬಿಟ್ರೆ ಅದ್ರ ಪಾಡಿ ಬಿಟ್ಟಿದ್ರಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದಾ? ಇದು ನಾನು ಓಕೆ, ಕಾಡಲ್ಲೇ ಬೆಳೆದಿರೋದು, ಕಾಡಿನ ಜಾತಿಗೆ ಸಂಬಂಧಪಟ್ಟಿರೋದು. ಅದು ಹಾರ್ಟಿಕಲ್ಚರ್ ಕ್ರಾಪ್ ಅಂತಂದ್ರೆ ತೋಟಗಾರಿಕೆ ಬೆಳೆಗಳಂದ್ರೆ ತೋಟ ಅಂದ್ರೆ ಕಾಡು ಅಷ್ಟೇ, ಅದು ಮತ್ತೇನಿಲ್ಲ ಅದ್ರಾಗ.
ಈಗ ನೀರು ಏನಾದರೂ ನಿಮ್ಮದು ಏನಪ್ಪ ಅಂದರೆ ನೀರಿನ ಸಮಸ್ಯೆ ಭಾಳ ಐತೆ ಅಂತ ಹಿಡ್ಕ, ಬೋರ್ ನೀರು ಹಾಸೋಕ್ಕಾಗಲ್ಲ, ನಂಗೆ ನೀರಿನ ಸಮಸ್ಯೆ ಐತೆ ಅಂತ. ಕಸ ಇದ್ದಷ್ಟು ಏನಾಗ್ತೈತಿ, ಬಿಸಿಲಿನ ಜಳ ಕೆಳಗೆ ತಾಕಲ್ಲ. ಅಲ್ಲಿಗೆ ನೀರಿಂದ ನಾವು ನೀರು ಅದು ಅವಶ್ಯಕತೆ ಬಿದ್ದಾಗ ಅಷ್ಟೇ ಕೊಟ್ಟರೆ ಸಾಕು. ದಿನ ಹೊಡಿಬೇಕು, 2 ದಿನಕ್ಕೆ ಒಂದ್ಸಲ ಹೊಡಿಬೇಕು, ಹಂಗೆ ಸ್ವಲ್ಪ ಅವಾಯ್ಡ್ ಆಗ್ತದೆ ಒಂದು. ಎರಡನೇದು, ಈಗ ಒಂದು ಭೂಮಿ ಐತಿ ಅಂತಂದ್ರೆ ಜೀವಂತವಾಗಿ ಐತಿ ಅಂತ ನಿಂಗೆ ಹೆಂಗೆ ಗೊತ್ತಾಗ್ತೈತಿ? ಅದ್ರಾಗ ಗಿಡ ಬೆಳಿಬೇಕು, ಅದು ಜೀವಂತವಾಗಿ ಐತಿ ಅಂತ ಅರ್ಥ. ಆ ಗಿಡ ಬೆಳೆದು ಕಸ ಕಡ್ಡಿ ಬೆಳೆದ್ರೆ ಜೀವ ಐತಿ ಅಂತ ಅದಕ್ಕೆ ಅರ್ಥ. ಎಲ್ಲಿ ಒಳ್ಳೆ ಮಣ್ಣು ಇರ್ತದೆ, ಜೇಡಿ ಮಣ್ಣು, ಮರಳು ಮತ್ತು ಆರ್ಗ್ಯಾನಿಕ್ ಮ್ಯಾಟ್ರ್, ಸಾವಯವ ಪದಾರ್ಥ ಎಲ್ಲಿ ಇರ್ತದೆ ಅದು ಒಳ್ಳೆ ಮಣ್ಣು ಅದು. ಮತ್ತು ಅಲ್ಲಿ ಕಸ ಹೇಳ್ತಾನೆ ಇರ್ತದೆ. ಭಾಳ ಜನ ಹೇಳ್ತಾರೆ ಒಂದ್ಸರಿ ಔಷಧಿ ಹೊಡೆದ್ರೆ ಕಸನೇ ಹುಟ್ಟಬಾರ್ದು, ಅಂಥವು ಇದಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಮತ್ತು ಭೂಮಿ ನೀವನ್ನ ಹಾಳು ಮಾಡಿದಂಗೆ ಅರ್ಥ ಇಂಡೈರೆಕ್ಟಾಗಿ. ಅಲ್ಲಿ ಭೂಮಿ ಜೀವಂತವಾಗೈತೆ ಅನ್ನೋದು ಅರ್ಥ ಹಾಕಿರೋ ಮತ್ತೆ ಹುಟ್ಟಬೇಕು, ಮತ್ತೆ ಬೆಳಿಬೇಕು, ಮತ್ತೆ ಹುಟ್ಟಬೇಕು, ಮತ್ತೆ ಬೆಳಿಬೇಕು. ಅದು ಹಸಿರೆಲೆ ಗೊಬ್ಬರ ಕನ್ವರ್ಟ್ ಆಗ್ತದೆ, ಅದು ಒಳ್ಳೆಯದು. ಇದು ಉಪಯೋಗಗಳ ಬಗ್ಗೆ. ಈಗ ಮತ್ತು ಇದ್ರ ಅನಾನುಕೂಲಗಳ ಬಗ್ಗೆ. ಅನುಕೂಲ ಅಥವಾ ಅನಾನುಕೂಲ ಏನು? ಈ ಒಂದೇ ಗಿಡಕ್ಕೆ ಆಹಾರ ಸಿಗೋದು 4-5 ತಗೊಂಡು ಬೆಳಿತಾವಲ್ಲ. ನಾನು ಹುಲ್ಲು ಕಸಕ್ಕೆಲ್ಲ ಹೇಳಲ್ಲ, ಗಿಡ ಗಂಟೆ ಬೆಳೆಯೋದು ಕೇಳಿದೆ ನೀನು ಕಾನ್ಸೆಪ್ಟ್, ಹೌದಾ? 3-4 ಗಿಡ ಬೆಳಿತವೆ. ನಿನ್ನ ಟಾರ್ಗೆಟ್ ಏನು? 100 ಕ್ವಿಂಟಲ್ ಅಡಿಕೆ ಬೆಳಿಬೇಕು. ಇದಕ್ಕೆ ಸಿಗೋ ಆಹಾರ ಅವೆಲ್ಲ ತಗೊಂಡು ಬೆಳೆದ್ರೆ ಮತ್ತೆ 100 ಕ್ವಿಂಟಲ್ ನೀ ಎಲ್ಲಿ ಬೆಳಿತಿ? ಆಮೇಲೆ ಒಂದು. ಎರಡನೇದು, ಗೊಬ್ಬರಗಳು ಎಲ್ಲವೂ ಸಮಾನಾಗಿ ಹೋಗ್ತದೆ, ಇದು ಕಡಿಮೆ ಆಗ್ತದೆ, ಗೊಬ್ಬರ ಪ್ರಮಾಣ ಜಾಸ್ತಿ ಹಾಕ್ಬೇಕು. ಮೂರನೇದು, ಔಷಧಿನೂ ಕೂಡ ಅದಕ್ಕೆ ಹಂಗೆ ಮ್ಯಾನೇಜ್ಮೆಂಟ್ ಮಾಡ್ಬೇಕಲ್ಲ. ಅದ್ರಾಗೂ ರೋಗ ಇರ್ತೈತೆ, ಇದಕ್ಕೆ ಕೊಡದೆ ಅದಕ್ಕೆ ಬಿಟ್ಟೆ, ಅಲ್ಲಿಗೆ ಏನಾಗ್ತದೆ? ದುಂದು ವೆಚ್ಚ ಜಾಸ್ತಿ ಆಗ್ತದೆ. ಆಮೇಲೆ ಹಿಡಿಮಂಡಿಗೆ ರೋಗ ಅಂತಿದ್ದು ಅಂದ್ರೆ ಮತ್ತೆ ಬೇಸಾಯ ಮಾಡ್ಬೇಕಲ್ಲ, ಆವಾಗ ರಾಂಗ್ ಕಾನ್ಸೆಪ್ಟ್ ಆಗ್ತದೆ. ಅದು ರಾಂಗ್ ಕಾನ್ಸೆಪ್ಟ್ ಆಗ್ತೈತೆ, ಅದು ಉಪಯೋಗ ಇಲ್ಲ. ಮತ್ತೇನು ರೀ? ಇದು ಮತ್ತೇನಾದ್ರೂ ಇರೋ ಡೌಟ್ ಐತೆ ಕೇಳಿದ್ರಾಗ ಮತ್ತೇನು ಕೇಳ್ತೀರಿ? ಆಮೇಲೆ ಇನ್ನೊಂದು, ಈಗ ಇದು ಬೇರೆಲ್ಲ ಹಾಳಾಗೈತಪ್ಪ ಇದು, ಹೌದಾ? ಇದಕ್ಕೆ ಗೊಬ್ಬರ ಹಾಕಿರೋ ತಗೊಳ್ತೈತೆ ಇದೀಗ? ತಗೊಳಲ್ಲ, ಹೌದಾ? ಇದ್ರ ಮೇಲೆ ತಗೊಂಡು ತಿಪ್ಪೆ ಗೊಬ್ಬರ ಹಾಕ್ತಿರೋ ತಗೊಳ್ತೈತೆ ಇದೀಗ? ತಗೊಳಲ್ಲ, ಹೌದಾ? ಮತ್ತು ಅದಕ್ಕೆ ಇದನ್ನ ಗುಣಿ ಮಾಡ್ಬೇಕಾರ ಇದನ್ನ ಕೆತ್ತಲೇಬಾರ್ದು. ಇದನ್ನ ಕೆತ್ತಲೇಬಾರ್ದು. ನಾನು ಹೇಳೋದು, ಗುಣಿ ಮಾಡೋ ಉದ್ದೇಶ ಏನಪ್ಪ ಅಂದರೆ ಆ ಗುಂಡಿ ಥರ ಆಗಲಿ, ಗೊಬ್ಬರ ಹಾಕಿದ್ದು ಅಲ್ಲೇ ಇರಲಿ ಅನ್ನೋದು ಕೆತ್ತೋದು ಅಷ್ಟೇ ಅದು, ಅಲ್ವಾ? ನೀನು ಇದನ್ನ ಕೆತ್ತಂಗೆ ಕರೆಕ್ಟ್ 300 ಇಲ್ಲಿ 1.5 ಅಡಿ ಅಂದರೆ ಇಷ್ಟುದ್ದ ಒಂದು ಅರ್ಧ ಅಡಿ ತೆಗೆದು ಹಿಂಗೆ ಸುತ್ತಲೂ ಇದಿಷ್ಟಿಗೆ ಗೊಬ್ಬರ ಹಾಕಿ ಸಾಕು. ಇದನ್ನ ಕೆತ್ತಕ್ಕೆ ಇದನ್ನ ಕೆತ್ತದ್ರಿಂದ ನಿಂಗೇನು ಉಪಯೋಗ? ಕಸ ಇದ್ರೆ ಕೆತ್ಕ, ನಾನು ಬೇಡ ಅನ್ನಲ್ಲ. ಆಮೇಲೆ ಆಹಾರ ತಗೊಳ್ಳೋ ಬೇರುಗಳು ಎಲ್ಲಿ ಇರ್ತೈತೋ ಅಲ್ಲಿ ಇರ್ತೈತೆ. ಅದು ನಿಮಗೆ ಒಂದು ಅಂದಾಜು. ನಾನು ಸುಮಾರಷ್ಟು ವಿಡಿಯೋದಾಗ ಹೇಳಿದ್ದೇನೆ, 3 ರೀತಿ ಬೇರೆ ಇರ್ತವೆ. ಆಹಾರ ತಿನ್ನೋ